ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಸುದ್ದಿ ದಿನಕ್ಕೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ನಲ್ಲಿ ಮಾಜಿ ಸಂಸದ ದೋಷಿ. ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪು ಕಣ್ಣೀರಿಟ್ಟ ಪ್ರಜ್ವಲ್ ರೇವಣ್ಣ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಿರುವ ಕೋರ್ಟ್. ಧರ್ಮಸ್ಥಳದ 7, 8ನೇ ಸ್ಥಳದಲ್ಲಿ ಸಿಗದ ಅಸ್ಥಿಪಂಜರ. ಇತ್ತ ದೂರುದಾರ ಕ್ರಿಮಿನಲ್, ಅವನು ಓಡ್ ಹೋಗಿಲ್ಲ, ಕೆಲಸದಿಂದ ವಜಾ ಮಾಡಿದ್ವಿ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನಿಂದ ಬಾಂಬ್. ಆಲಮಟ್ಟಿ ಡ್ಯಾಂ ಮಟ್ಟ ಏರಿಸೋಕೆ ಮಹಾ ಸರ್ಕಾರ ಮತ್ತೆ ಖ್ಯಾತೆ. ಜಲಾಶಯದ ಎತ್ತರ ಏರಿಸಿದ್ರೆ ಪ್ರವಾಹವಾಗುತ್ತೆ ಅಂತ ಫಡ್ನವೀಸ್ ಆಕ್ಷೇಪ. ಮಹಾಕಿರಿಕ್ಕೆ ಎಂಬಿ ಪಾಟೀಲ್ ಕೆಂಡ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಕ್ಷಕ್ ಬುಲೆಟ್ ಎಡವಟ್ಟು. ಅಜಾಗರೂಕತೆಯಿಂದ ಕಾರು ಚಲಾಯಿಸಿ ಬೈಕ್ ಸವಾರನಿಗೆ ಡಿಕ್ಕಿ. ಶಿಡ್ಲಘಟ್ಟ ಮೂಲದ ವೇಣುಗೋಪಾಲ್ ಕಾಲು ಮುರಿತ. ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಘೋಷಣೆ. ಶಾರುಖ್ ಖಾನ್, ರಾಣಿ ಮುಖರ್ಜಿಗೆ ಅತ್ಯುತ್ತಮ ನಟ ನಟಿ ಪ್ರಶಸ್ತಿ. ಹಿಂದಿಯ 12th ಫೇಲ್ ಅತ್ಯುತ್ತಮ ಸಿನಿಮಾ, ಕನ್ನಡದ ಕಂದೀಲಿಗೂ ಅವಾರ್ಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.